ಸರ್, ಈಗ ಇಷ್ಟು ದಿನ ಆನ್ಲೈನ್ ಮೂಲಕವಾಗಿ ಪೇಮೆಂಟ್ ಅನ್ನು ತಗೊಂಡು ವ್ಯಾಪಾರ ಮಾಡ್ತಿದ್ವಿ. ಈಗ ಆನ್ಲೈನ್ ಮೂಲಕವಾಗಿ ಪೇಮೆಂಟ್ ತೆಗೆದುಕೊಳ್ಳದೆ ಕ್ಯಾಶ್ ಮೂಲಕ ಮಾಡ್ತೀವಿ. ಏನ್ ಕಾರಣ, ಯಾಕೆ ಸರ್? ಇವಾಗ ಫೋನ್ ಪೇ ಗೂಗಲ್ ಪೇ ಮಾಡೋದ್ರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಟ್ಯಾಕ್ಸ್ ಅವರು ನಿಮ್ಗೆ ಇಷ್ಟು ಫೋನ್ ಪೇ ಮೂಲಕ ಇಷ್ಟು ಅಮೌಂಟ್ ಬಂದಿದೆ, ನೀವು ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ನಮಗೆಲ್ಲರಿಗೂ ನೋಟಿಸ್ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ಮೇಲೆ ನಾವು ಫೋನ್ ಪೇ ಇವೆಲ್ಲ ಕ್ಯಾನ್ಸಲ್ ಮಾಡ್ತೀವಿ. ವ್ಯಾಪಾರ ಕಡಿಮೆ ಆದರೂ ಪರವಾಗಿಲ್ಲ, ಎಷ್ಟಾಯ್ತು ಅಷ್ಟು ವ್ಯಾಪಾರ ಮಾಡ್ಕೊತೀವಿ. ಕಡಿಮೆ ಆದರೂ ಪರವಾಗಿಲ್ಲ, ಕ್ಯಾಶ್ ಕೊಡಿ ಅಂತ ಕಸ್ಟಮರ್ ಹತ್ರ ಕೇಳ್ತೀವಿ. ಅದೇ ಕೊಡಲ್ಲ, ಕೆಲವರು ವಾಪಸ್ ಹೋಗ್ತಾರೆ. ಹೋದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ, ವ್ಯಾಪಾರನೂ ಕಡಿಮೆ ಆಗುತ್ತೆ. ಎಲ್ಲರೂ ಆನ್ಲೈನ್ ಮುಖಾಂತರ ಬರ್ತಾರೆ. ಇವಾಗ ಕ್ಯಾಶ್ ಯಾರು ತಗೊಂಡ್ ಬರಲ್ಲ. ತಗೊಂಡ್ರೆ ನಮಗೆ ಈ ತರ ಫೋನ್ ಪೇ ಸುಲಭ. ನಮ್ಗೆ ಕ್ಯಾಶ್ ಕೊಟ್ಟರು ಸುಲಭನೇ. ಆನ್ಲೈನ್ ಮುಖಾಂತರ ಬಂದು ನಮಗೆ ಲೆಕ್ಕ ಕೊಡಕ್ ಆಗಲ್ಲ. ಈ ತರ ಈಗ ಸ್ಕ್ಯಾನರ್ ಎಲ್ಲ ತೆಗೆದಾಕಿದೀವಿ. ಎಷ್ಟಾಯ್ತು ಅಷ್ಟು ಕ್ಯಾಶ್ ಕೊಡಿ ಅಂತ ಕಸ್ಟಮರ್ ಕೇಳ್ಕೊಂತ ಇದೀವಿ. ಆನ್ಲೈನ್ ನಮ್ಗೆ ಕಷ್ಟ ಆಗುತ್ತೆ ಅಂತ ಕೇಳ್ತಾ ಇದ್ದೀವಿ. ವ್ಯಾಪಾರ ತುಂಬಾ ತೊಂದರೆ ಆಗ್ತದೆ, ಕಡಿಮೆ ಆಗಿದೆ. ಸರ್, ಈಗ ಇಷ್ಟು ದಿನ ಆನ್ಲೈನ್ ಮೂಲಕವಾಗಿ ಪೇಮೆಂಟ್ ಅನ್ನು ತಗೊಂಡು ವ್ಯಾಪಾರ ಮಾಡ್ತಿದ್ವಿ. ಈಗ ಆನ್ಲೈನ್ ಮೂಲಕವಾಗಿ ಪೇಮೆಂಟ್ ತೆಗೆದುಕೊಳ್ಳದೆ ಕ್ಯಾಶ್ ಮೂಲಕ ಮಾಡ್ತೀವಿ. ಏನ್ ಕಾರಣ, ಯಾಕೆ ಸರ್? ಇವಾಗ ಫೋನ್ ಪೇ ಗೂಗಲ್ ಪೇ ಮಾಡೋದ್ರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಟ್ಯಾಕ್ಸ್ ಅವರು ನಿಮ್ಗೆ ಇಷ್ಟು ಫೋನ್ ಪೇ ಮೂಲಕ ಇಷ್ಟು ಅಮೌಂಟ್ ಬಂದಿದೆ, ನೀವು ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ನಮಗೆಲ್ಲರಿಗೂ ನೋಟಿಸ್ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ಮೇಲೆ ನಾವು ಫೋನ್ ಪೇ ಇವೆಲ್ಲ ಕ್ಯಾನ್ಸಲ್ ಮಾಡ್ತೀವಿ. ವ್ಯಾಪಾರ ಕಡಿಮೆ ಆದರೂ ಪರವಾಗಿಲ್ಲ, ಎಷ್ಟಾಯ್ತು ಅಷ್ಟು ವ್ಯಾಪಾರ ಮಾಡ್ಕೊತೀವಿ. ಕಡಿಮೆ ಆದರೂ ಪರವಾಗಿಲ್ಲ, ಕ್ಯಾಶ್ ಕೊಡಿ ಅಂತ ಕಸ್ಟಮರ್ ಹತ್ರ ಕೇಳ್ತೀವಿ. ಅದೇ ಕೊಡಲ್ಲ, ಕೆಲವರು ವಾಪಸ್ ಹೋಗ್ತಾರೆ. ಹೋದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ, ವ್ಯಾಪಾರನೂ ಕಡಿಮೆ ಆಗುತ್ತೆ. ಎಲ್ಲರೂ ಆನ್ಲೈನ್ ಮುಖಾಂತರ ಬರ್ತಾರೆ. ಇವಾಗ ಕ್ಯಾಶ್ ಯಾರು ತಗೊಂಡ್ ಬರಲ್ಲ. ತಗೊಂಡ್ರೆ ನಮ್ಗೆ ಈ ತರ ಫೋನ್ ಪೇ ಸುಲಭ. ನಮ್ಗೆ ಕ್ಯಾಶ್ ಕೊಟ್ಟರು ಸುಲಭನೇ. ಆನ್ಲೈನ್ ಮುಖಾಂತರ ಬಂದು ನಮಗೆ ಲೆಕ್ಕ ಕೊಡಕ್ ಆಗಲ್ಲ. ಈ ತರ ಈಗ ಸ್ಕ್ಯಾನರ್ ಎಲ್ಲ ತೆಗೆದಾಕಿದೀವಿ. ಎಷ್ಟಾಯ್ತು ಅಷ್ಟು ಕ್ಯಾಶ್ ಕೊಡಿ ಅಂತ ಕಸ್ಟಮರ್ ಕೇಳ್ಕೊಂತ ಇದೀವಿ. ಆನ್ಲೈನ್ ನಮ್ಗೆ ಕಷ್ಟ ಆಗುತ್ತೆ ಅಂತ ಕೇಳ್ತಾ ಇದೀವಿ. ವ್ಯಾಪಾರ ತುಂಬಾ ತೊಂದರೆ ಆಗ್ತದೆ, ಕಡಿಮೆ ಆಗಿದೆ.